ಮತ್ತೊಂದು ಕಡೆ ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದಲೂ ಪರಿಸ್ಥಿತಿ ಪ್ರಕ್ಷುಬ್ಧಗೊಂಡಿತ್ತು. ನೀವು ಗಮನಿಸ್ತಾ ಇದ್ರಿ, ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ನಂತರದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಯಾಗಿದೆ. ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚಿಸಲಾಗಿದೆ. ಆದರೂ ಕೂಡ ಕಿಡಿಗೇಡಿಗಳು ಸೂರತ್ಕಲ್ನಲ್ಲಿ ಬಸ್ಗೆ ಕಲ್ಲು ತೂರಿದ್ದಾರೆ ಅನ್ನೋ ಮಾಹಿತಿ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣ ನಡೆದಿದೆ. ಇದೇ ಹತ್ಯೆ ಪ್ರಕರಣದ ಆಕ್ರೋಶವನ್ನ ಬಸ್ನ ಮೇಲೆ ತೋರಿಸ್ಕೊಂಡ್ರ ಕಿಡಿಗೇಡಿಗಳು ಅನ್ನೋ ಅನುಮಾನ. ಇವಾಗ ಇನ್ನೂ ಪೊಲೀಸ್ ಇಲಾಖೆಯಿಂದ ಕನ್ಫರ್ಮೇಷನ್ ಬರೋದು ಬಾಕಿ ಇದೆ. ಇದೇ ವಿಚಾರಕ್ಕೆ ಕೋಪಗೊಂಡು ಈ ರೀತಿ ಕಲ್ಲು ತೂರಾಟ ನಡೆದಿದೆಯಾ ಅಂತ ಹೇಳಿ. ಆದರೆ ಒಂದಕ್ಕೊಂದಂತೂ ಕನೆಕ್ಟ್ ಆಗೋ ರೀತಿಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುಹಾಸ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲೂ ಕೂಡ ಹೀಗೆ ಆಗಿತ್ತು. ಮಾಡೋದು ಯಾರೋ, ಅನುಭವಿಸೋದು ಯಾರೋ ಅನ್ನೋ ರೀತಿಯ ಪರಿಸ್ಥಿತಿ. ಖಾಸಗಿ ಬಸ್ಗಳನ್ನ ಗುರಿಯಾಗಿಸ್ಕೊಂಡು ಅದ್ರ ಮೇಲೆ ಕಲ್ಲು ತೂರಾಟ ಮಾಡ್ತಿದ್ದಾರೆ. ಅದರಲ್ಲಿರೋ ಪ್ರಯಾಣಿಕರಿಗೆ, ಆ ಬಸ್ನ ಸಿಬ್ಬಂದಿಗಳಿಗೆ, ಮಾಲೀಕರಿಗೆ ಎಂಥ ಆತಂಕದ ಪರಿಸ್ಥಿತಿ ಇವೆಲ್ಲ. ಪೊಲೀಸರು ಹಾಗೆ ಗೃಹ ಇಲಾಖೆ ಹೇಳ್ತಾನೆ ಇರುತ್ತೆ, ಬಿಗಿ ಬಂದೋಬಸ್ತ್. ಇನ್ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದೇ ಇರೋ ರೀತಿಯಲ್ಲಿ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಷ್ಟೆಲ್ಲ ಕ್ರಮ ಕೈಗೊಂಡ ಮೇಲೆ ಹಿಂಗಾಗ್ಲಿಕ್ಕೆ ಹೆಂಗ್ ಸಾಧ್ಯ? ಪರಮೇಶ್ವರ್ ಸಾಹೇಬ್ರೆ, ಎಲ್ಲಿದೆ ನಿಮ್ಮ ಆಂಟಿ ಕಮ್ಯುನಲ್ ಫೋರ್ಸ್? ಬಿಡಿ, ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ ಅಂತ ಹೇಳಿ ನಿನ್ನೆನೇ ಗೃಹ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಮಾಹಿತಿ ಹೊರಬಂತು. ಗೃಹ ಇಲಾಖೆಯಿಂದ ಇಂಥ ಒಂದು ಕಠಿಣ ನಿರ್ಧಾರ ಕೈಗೊಂಡ ಮೇಲೂ ಕೂಡ ಇಂಥ ಕೃತ್ಯಗಳು ನಡೀಲಿಕ್ಕೆ ಹೆಂಗೆ ಬಿಡಲಾಗ್ತಾ ಇದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ. ADGP ಖುದ್ದು ಇವತ್ತು ಹೋಗ್ತಿದ್ದಾರೆ ಪರಿಶೀಲನೆಗೆ. ಇಷ್ಟೆಲ್ಲ ಇದ್ರೂ ಕೂಡ ಖಾಸಗಿ ಬಸ್ ಮೇಲೆ ಕಿಡಿಗೇಡಿಗಳು ಪೌರುಷ ಪ್ರದರ್ಶನ ಮಾಡಿರೋದು. ಸೂರತ್ಕಲ್ನಲ್ಲಿ ಬಸ್ನ ಮೇಲೆ ಕಲ್ಲು ತೂರಾಟ ಆಗಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದೆ. ಬಸ್ ಮೇಲೆಲ್ಲ ಪೌರುಷ ತೋರಿಸಬೇಕಾಗಿರೋದು. ಕಾನೂನು ಅಂತ ಇದೆ, ಪೊಲೀಸ್ ಇಲಾಖೆ ಅಂತಿದೆ. ಈಗ ಆಲ್ರೆಡಿ FIR ದಾಖಲಾಗಿದೆ. 15 ಮಂದಿ, ಕೆಲವರನ್ನು ಬಂಧಿಸ್ತಿದ್ದಾರೆ ಕೂಡ. ಇನ್ನೇನಾಗಬೇಕು? ಕಾನೂನಿನ ಮೇಲೆ ಯಾರಿಗೆ ನಂಬಿಕೆ ಇರೋದಿಲ್ವೋ ಅಂಥವರೇ ಇಂಥ ಕೆಲಸ ಕೈ ಹಾಕೋದು. ಅಂಥವರಿಗೆ ಕಾನೂನು ಎಷ್ಟು ಬಲವಾಗಿದೆ ಅನ್ನೋ ಪಾಠ ಕಲಿಸೋ ಅತ್ಯವಶ್ಯಕತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾರು ಮಾಡಿದ್ದು, ಯಾವಾಗ, ಹೇಗೆ, ಆ ಬಸ್ನಲ್ಲಿ ಪ್ರಯಾಣಿಕರಿದ್ರಾ ಇಲ್ವಾ, ಏನೆಲ್ಲ ಅಪ್ಡೇಟ್ ಇದೆ? ಹೌದು ಸ್ಮಿತಾ, ಏನು ನಿನ್ನೆ ಅಬ್ದುಲ್ ರಹಿಮಾನ್ ಅವರ ಹತ್ಯೆಯ ಬಳಿಕ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದ ವಾತಾವರಣ ಕೂಡ ಇರುವಂತದ್ದು. ಇವತ್ತು ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ, ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿರುವಂತದ್ದು. ಅಂದ್ರೆ ಪರಂಗಿಪೇಟೆ ಮತ್ತು ಕೈಕಂಬ ಭಾಗದಲ್ಲಿ ಸಾಕಷ್ಟು ಅಂಗಡಿಗಳು ಬಂದ್ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಅಹಿತಕರ ಘಟನೆ ನಡೀತಾ ಇರುವಂತದ್ದು. ಅಂದ್ರೆ ಸುರತ್ಕಲ್ ಭಾಗದಲ್ಲಿ ಬರ್ತಾ ಇದ್ದಂತಹ ಬಸ್ ಏನಿದೆ, ಅದಕ್ಕೆ ಏನು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿರುವಂತದ್ದು. ಏನು ಅದೃಷ್ಟವಶಾತ್ ಆ ಒಂದು ಬಸ್ನಲ್ಲಿ ಯಾರಿಗೂ ಕೂಡ ಗಾಯಗಳಾಗ್ಲಿಲ್ಲ. ಅಂದ್ರೆ ಬಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕಲ್ಲು ತೂರಾಟವಾಗಿರುವಂತದ್ದು. ಬಸ್ನಲ್ಲಿ ಕೂಡ ಮಧ್ಯ ಏನು ಜನಸಂಖ್ಯೆ ಕಡಿಮೆ ಇರುವ ಕಾರಣವಾಗಿ ಯಾರಿಗೂ ಏನಾಗ್ಲಿಲ್ಲ. ಕೂಡಲೇ ಬಸ್ ಡ್ರೈವರ್ಸ್ ಏನು ಪಕ್ಕದಲ್ಲಿ ಹಾಕಿದ್ದು, ಏನು ಬಸ್ ಅನ್ನು ಸೈಡ್ ಅಲ್ಲಿ ಆದ್ರೆ ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅಲ್ಲಿಂದ ತಪ್ಪಿಸಿಕೊಂಡಿರುವಂತದ್ದು. ಇದರ ಕುರಿತು ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಬೇತು ಬಸ್ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಆದ್ರೂ ಕೂಡ ಯಾಕೆ ಈ ರೀತಿಯಾಗಿ ಬಸ್ಸಿಗೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಜೊತೆಗೆ ಪೊಲೀಸರು ಏನು ಸುರತ್ಕಲ್ ಏರಿಯಾ ಅಂದ್ರೆ ಅದೊಂದು ಬಹಳಷ್ಟು ಸೂಕ್ಷ್ಮ ಏರಿಯಾ, ಅಲ್ಲಿ ಪೊಲೀಸರು ಹೆಚ್ಚು ಇರಬೇಕಿತ್ತು ಮತ್ತು ಬಸ್ಗೆ ಈ ರೀತಿಯಾದಂತಹ ಘಟನೆ ಆಗದಂತೆ ನೋಡಿಕೊಳ್ಬೇಕಿತ್ತು ಅನ್ನುವಂತ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮೂರು ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸಿದಿರಿ. ಒಂದು ಕಡೆ ಹತ್ಯೆಗೀಡಾದ ಅಬ್ದುಲ್ ರಹಿಮಾನ್, ಮಂಗಳೂರಿನ ಮಸೀದಿಯೊಂದರಲ್ಲಿ ಆತನ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು, ವಿಧಿವಿಧಾನವನ್ನ ಸಲ್ಲಿಸಲಾಯಿತು. ಮತ್ತೊಂದು ಕಡೆಯಲ್ಲಿ ಆತನ ಅಂತಿಮ ಯಾತ್ರೆ ಸಾಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಭದ್ರತೆಯೊಂದಿಗೆ ಯಾತ್ರೆಯನ್ನ ನಡೆಸಲಾಯಿತು. ಆದರೆ ಇದೆಲ್ಲದರ ನಡುವೆ ಬಸ್ ಮೇಲೆ ಕಲ್ಲು ತೂರಾಟ ಆಗಿರುವ ಪ್ರಕರಣ ವರದಿಯಾಗಿದೆ ಸೂರತ್ಕಲ್ನಲ್ಲಿ. ಮತ್ತೊಂದು ಕಡೆ ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದಲೂ ಪರಿಸ್ಥಿತಿ ಪ್ರಕ್ಷುಬ್ಧಗೊಂಡಿತ್ತು. ನೀವು ಗಮನಿಸ್ತಾ ಇದ್ರಿ, ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ನಂತರದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಯಾಗಿದೆ. ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚಿಸಲಾಗಿದೆ. ಆದರೂ ಕೂಡ ಕಿಡಿಗೇಡಿಗಳು ಸೂರತ್ಕಲ್ನಲ್ಲಿ ಬಸ್ಗೆ ಕಲ್ಲು ತೂರಿದ್ದಾರೆ ಅನ್ನೋ ಮಾಹಿತಿ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣ ನಡೆದಿದೆ. ಇದೇ ಹತ್ಯೆ ಪ್ರಕರಣದ ಆಕ್ರೋಶವನ್ನ ಬಸ್ನ ಮೇಲೆ ತೋರಿಸ್ಕೊಂಡ್ರ ಕಿಡಿಗೇಡಿಗಳು ಅನ್ನೋ ಅನುಮಾನ. ಇವಾಗ ಇನ್ನೂ
ಪೊಲೀಸ್ ಇಲಾಖೆಯಿಂದ ಕನ್ಫರ್ಮೇಷನ್ ಬರೋದು ಬಾಕಿ ಇದೆ. ಇದೇ ವಿಚಾರಕ್ಕೆ ಕೋಪಗೊಂಡು ಈ ರೀತಿ ಕಲ್ಲು ತೂರಾಟ ನಡೆದಿದೆಯಾ ಅಂತ ಹೇಳಿ. ಆದರೆ ಒಂದಕ್ಕೊಂದಂತೂ ಕನೆಕ್ಟ್ ಆಗೋ ರೀತಿಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುಹಾಸ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲೂ ಕೂಡ ಹೀಗೆ ಆಗಿತ್ತು. ಮಾಡೋದು ಯಾರೋ, ಅನುಭವಿಸೋದು ಯಾರೋ ಅನ್ನೋ ರೀತಿಯ ಪರಿಸ್ಥಿತಿ. ಖಾಸಗಿ ಬಸ್ಗಳನ್ನು ಗುರಿಯಾಗಿಸ್ಕೊಂಡು ಅದ್ರ ಮೇಲೆ ಕಲ್ಲು ತೂರಾಟ ಮಾಡ್ತಿದ್ದಾರೆ. ಅದರಲ್ಲಿರೋ ಪ್ರಯಾಣಿಕರಿಗೆ, ಆ ಬಸ್ನ ಸಿಬ್ಬಂದಿಗಳಿಗೆ, ಮಾಲೀಕರಿಗೆ ಎಂಥ ಆತಂಕದ ಪರಿಸ್ಥಿತಿ ಇವೆಲ್ಲ. ಪೊಲೀಸರು ಹಾಗೆ ಗೃಹ ಇಲಾಖೆ ಹೇಳ್ತಾನೆ ಇರುತ್ತೆ, ಬಿಗಿ ಬಂದೋಬಸ್ತ್. ಇನ್ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದೇ ಇರೋ ರೀತಿಯಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಷ್ಟೆಲ್ಲ ಕ್ರಮ ಕೈಗೊಂಡ ಮೇಲೆ ಹಿಂಗಾಗ್ಲಿಕ್ಕೆ ಹೆಂಗೆ ಸಾಧ್ಯ? ಪರಮೇಶ್ವರ್ ಸಾಹೇಬ್ರೆ, ಎಲ್ಲಿದೆ ನಿಮ್ಮ ಆಂಟಿ ಕಮ್ಯುನಲ್ ಫೋರ್ಸ್? ಆಂಟಿ ಕಮ್ಯುನಲ್ ಫೋರ್ಸ್ ಬಿಡಿ, ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ ಅಂತ ಹೇಳಿ ನಿನ್ನೆನೇ ಗೃಹ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಮಾಹಿತಿ ಹೊರಬಂತು. ಗೃಹ ಇಲಾಖೆಯಿಂದ ಇಂಥ ಒಂದು ಕಠಿಣ ನಿರ್ಧಾರ ಕೈಗೊಂಡ ಮೇಲೂ ಕೂಡ ಇಂಥ ಕೃತ್ಯಗಳು ನಡೀಲಿಕ್ಕೆ ಹೆಂಗೆ ಬಿಡಲಾಗ್ತಾ ಇದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ. ADGP ಖುದ್ದು ಇವತ್ತು ಹೋಗ್ತಿದ್ದಾರೆ ಪರಿಶೀಲನೆಗೆ. ಇಷ್ಟೆಲ್ಲ ಇದ್ರೂ ಕೂಡ ಖಾಸಗಿ ಬಸ್ ಮೇಲೆ ಕಿಡಿಗೇಡಿಗಳು ಪೌರುಷ ಪ್ರದರ್ಶನ ಮಾಡಿರೋದು. ಸೂರತ್ಕಲ್ನಲ್ಲಿ ಬಸ್ನ ಮೇಲೆ ಕಲ್ಲು ತೂರಾಟ ಆಗಿದೆ. ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಬಸ್ ಮೇಲೆಲ್ಲ ಪೌರುಷ ತೋರಿಸಬೇಕಾಗಿರೋದು. ಕಾನೂನು ಅಂತ ಇದೆ, ಪೊಲೀಸ್ ಇಲಾಖೆ ಅಂತಿದೆ. ಈಗ ಆಲ್ರೆಡಿ FIR ದಾಖಲಾಗಿದೆ. 15 ಮಂದಿ, ಕೆಲವರನ್ನು ಬಂಧಿಸ್ತಿದ್ದಾರೆ ಕೂಡ. ಇನ್ನೇನಾಗಬೇಕು? ಕಾನೂನಿನ ಮೇಲೆ ಯಾರಿಗೆ ನಂಬಿಕೆ ಇರೋದಿಲ್ವೋ ಅಂಥವರೇ ಇಂಥ ಕೆಲಸ ಕೈ ಹಾಕೋದು. ಅಂಥವರಿಗೆ ಕಾನೂನು ಎಷ್ಟು ಬಲವಾಗಿದೆ ಅನ್ನೋ ಪಾಠ ಕಲಿಸೋ ಅತ್ಯವಶ್ಯಕತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾರು ಮಾಡಿದ್ದು, ಯಾವಾಗ, ಹೇಗೆ, ಆ ಬಸ್ನಲ್ಲಿ ಪ್ರಯಾಣಿಕರು ಇದ್ರಾ ಇಲ್ವಾ, ಏನೆಲ್ಲ ಅಪ್ಡೇಟ್ ಇದೆ? ಹೌದು ಸ್ಮಿತಾ, ಏನು ನಿನ್ನೆ ಅಬ್ದುಲ್ ರಹಿಮಾನ್ ಅವರ ಹತ್ಯೆ ಬಳಿಕ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದ ವಾತಾವರಣ ಕೂಡ ಇರುವಂತದ್ದು. ಇವತ್ತು ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ, ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿರುವಂತದ್ದು. ಅಂದ್ರೆ ಪರಂಗಿಪೇಟೆ ಮತ್ತು ಕೈಕಂಬ ಭಾಗದಲ್ಲಿ ಸಾಕಷ್ಟು ಅಂಗಡಿಗಳು ಬಂದ್ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಅಹಿತಕರ ಘಟನೆ ನಡೀತಾ ಇರುವಂತದ್ದು. ಅಂದ್ರೆ ಸುರತ್ಕಲ್ ಭಾಗದಲ್ಲಿ ಬರ್ತಾ ಇದ್ದಂತಹ ಬಸ್ ಏನಿದೆ, ಅದಕ್ಕೆ ಏನು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿರುವಂತದ್ದು. ಏನು ಅದೃಷ್ಟವಶಾತ್ ಆ ಒಂದು ಬಸ್ ನಲ್ಲಿ ಯಾರಿಗೂ ಕೂಡ ಗಾಯಗಳಾಗ್ಲಿಲ್ಲ. ಅಂದ್ರೆ ಬಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕಲ್ಲು ತೂರಾಟವಾಗಿರುವಂತದ್ದು. ಬಸ್ ನಲ್ಲಿ ಕೂಡ ಮಧ್ಯೆ ಏನು ಜನಸಂಖ್ಯೆ ಕಡಿಮೆ ಇರುವ ಕಾರಣವಾಗಿ ಯಾರಿಗೂ ಏನಾಗ್ಲಿಲ್ಲ. ಕೂಡಲೇ ಬಸ್ ಡ್ರೈವರ್ಸ್ ಏನು ಪಕ್ಕದಲ್ಲಿ ಹಾಕಿದ್ದು, ಏನು ಬಸ್ ಅನ್ನು ಸೈಡ್ ಅಲ್ಲಿ ಹಾಕಿದಾದ್ರೆ ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅಲ್ಲಿಂದ ತಪ್ಪಿಸಿಕೊಂಡಿರುವಂತದ್ದು. ಇದರ ಕುರಿತು ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಬೇತು ಬಸ್ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ, ಆದ್ರೂ ಕೂಡ ಯಾಕೆ ಈ ರೀತಿಯಾಗಿ ಬಸ್ಸಿಗೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಜೊತೆಗೆ ಪೊಲೀಸು ಏನು ಸುರತ್ಕಲ್ ಏರಿಯಾ ಅಂದ್ರೆ ಅದೊಂದು ಬಹಳಷ್ಟು ಸೂಕ್ಷ್ಮ ಏರಿಯಾ, ಅಲ್ಲಿ ಪೊಲೀಸರು ಹೆಚ್ಚು ಇರಬೇಕಿತ್ತು ಮತ್ತು ಬಸ್ಗೆ ಈ ರೀತಿಯಾದಂತಹ ಘಟನೆ ಆಗದಂತೆ ನೋಡಿಕೊಳ್ಬೇಕಿತ್ತು ಅನ್ನುವಂತ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮೂರು ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಿದ್ದೀರಿ. ಒಂದು ಕಡೆ ಹತ್ಯೆಗೀಡಾದ ಅಬ್ದುಲ್ ರಹಿಮಾನ್, ಮಂಗಳೂರಿನ ಮಸೀದಿಯೊಂದರಲ್ಲಿ ಆತನ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು, ವಿಧಿವಿಧಾನವನ್ನು ಸಲ್ಲಿಸಲಾಯಿತು. ಮತ್ತೊಂದು ಕಡೆಯಲ್ಲಿ ಆತನ ಅಂತಿಮ ಯಾತ್ರೆ ಸಾಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಭದ್ರತೆಯೊಂದಿಗೆ ಯಾತ್ರೆಯನ್ನು ನಡೆಸ